जय 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 भीम, जय 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 भीम, जय 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 भीम। ಕೈ ಜೋಡಿಸಿದಂತಹ ಎಲ್ಲ ಮುಖಂಡರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ಇಲ್ಲಿರುವಂತಹ ಎಲ್ಲ ಮುಂದೆ ಕೂತಿದ್ದಂತಹ ಎಲ್ಲ ನಾಯಕರಿಗೂ ನಾನು ಧನ್ಯವಾದಗಳು ಸಲ್ಲಿಸುತ್ತೇನೆ. ಇನ್ನು ಮುಂದೆ ಮಾತಾಡ್ಬೇಕಾಗ್ತದೆ, ಇಲ್ಲ ಅಂದ್ರೆ ಅವರಿಗೆ ನೋಡಿ ಅಮಿತ್ ಶಾ ಇರ್ಬೋದು, ನರೇಂದ್ರ ಮೋದಿ ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ದಿನ ಬಂದು ಒಂದೊಂದು ಹೇಳಿಕೆ ಕೊಡೋದಲ್ಲ. ಇಲ್ಲಿವರೆಗೂ ನಮ್ಮ ಸಮುದಾಯದಿಂದ ಗೆದ್ದವರು ಹೇಳಿದ್ರು, ಎಷ್ಟೋ ಜನ ಮಂತ್ರಿ ಎಷ್ಟೋ ಜನ ಇದ್ದಾರೆ, ಒಂದು ದಿವಸ ಒಂದು ಧ್ವನಿ ತೆಗೆದು ಒಂದು ಮಾತು ಮಾತಾಡಿಲ್ಲ. ಇವ್ರನ್ನ ನಾವೆಲ್ಲ ಗೆಲ್ಸಿ ಪಾರ್ಲಿಮೆಂಟ್ಗೆ ವಿಧಾನಸೌಧಕ್ಕೆ ಕಳಿಸಿದ್ದೀವಿ. ಅವ್ರಿಗೆ ನಾಚಿಕೆ ಆಗ್ಬೇಕು. ನಮ್ಮ ಹಕ್ಕು ಯಾರ್ದು ಹೇಳಿದ್ರು ಅವಾಗೆ ನಾವು ತಗೊಂಡಿರೋದೇನು 500,000 ಕೊಟ್ಟು ನಮ್ಮನ್ನ ಯಾಮಾರಿಸುವಂತ ಕೆಲಸ ಮಾಡಿದ್ದಾರೆ. ನಾವು ಸೀರೆ ಮೂಗ್ಪಟ್ಟು ಜಾಗಿಟ್ಟು ಈ ರೀತಿ ಕೊಟ್ಟು ನಮ್ಮನ್ನ ಕರ್ಕೊಂಡೋಗಿ ಯಾಮಾರಿಸಿ ಇವತ್ತು ಇದು ಕೋಟಿ ರೂಪಾಯಿ ಹಕ್ಕು. ಈ ಕೋಟಿ ರೂಪಾಯಿ ತಗೊಂಡೋಗ್ಬಿಟ್ಟು ಅವ್ರಿಗೆ 1,000 ರೂಪಾಯಿ 500 ರೂಪಾಯಿ ಹಾಕ್ಬಿಟ್ಟು ಇವತ್ತು ಕೋಟಿ ಕೋಟಿ ಲೂಟಿ ಹೊಡ್ಕೊಂಡು ಅವ್ರು ಕೂತಿದ್ದಾರೆ. ಆದ್ರಿಂದ ನಾವು ಓಟ್ನ ಹಕ್ಕನ್ನ ಮಾಡ್ಕೊಬಾರ್ದು. ನಮ್ಮ ಸಂವಿಧಾನದ ಪರವಾಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಅವ್ರು ಮಾಡಿರೋ ಪಾಪ ಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ. ಬುದ್ಧನೇ ಹೇಳಿದ್ದಾರೆ ಕಾರ್ಯಕಾರಣ ಸಿದ್ಧಾಂತ ಅಂತ. ಇಲ್ಲಿ ತನಕ ಏನು ತಡಿಪಾರಾಗಿದ್ದು, ಏನು ಮೋಸ ಮಾಡಿದ್ದು, ಮನುವಾದನ ಮುಂದಕ್ಕೆ ತಗೊಂಡ್ಬಂದಿದ್ದು, ಮನುಸ್ಮೃತಿ ಮಾಡೋದಕ್ಕೆ ಕೊಟ್ಟಿದ್ದು, ಇವೆಲ್ಲ ಪಾಪ ಕರ್ಮಗಳಿಗೆ ಅವನಿಗೆ ಕ್ಯಾನ್ಸರ್ ಬಂದಿದೆ. ಟ್ರೀಟ್ಮೆಂಟ್ ತೊಗೊಂಡು ಕೋವಿಡ್ ಟೈಮಲ್ಲಿ ಸ್ಲೋನ್ ಕೇಟರಿಂಗ್ ಅನ್ನೋ ಹಾಸ್ಪಿಟ್ಲು ಯುರೋಪಲ್ಲಿ ಅಲ್ಲೋಗಿ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು ಸರಿ ಹೋಗಿಲ್ಲ. ಇನ್ನು ಇವಾಗ ಏನು ಕೊನೆಗೆ ಸಾಯೋ ಕೊನೆಯಲ್ಲಿ ಏನೋ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ಬದುಕ್ತೀನ ಅಂತ 5 ಸತಿ ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ದಾನೆ. ಅದಕ್ಕೊಂದು 5 ತಿಂಗಳು ಬದುಕ್ಬೋದೇನೋ. ಆದರೆ ಇವನು ಸಾಯೋ ಕೊನೆಯಲ್ಲಿ ಇವರು ಏನೋ ರಿಸೈನ್ ಮಾಡಬೇಕು ಅನ್ನೋದು ನಾಟಕ ಅಂತ ಪ್ರಶ್ನೆ. ಯಾಕಂದರೆ ಅದೇ ಕರ್ಮಗಳಿಂದ ಅನಂತಕುಮಾರ್, ಜೈಟ್ಲಿ, ಸುಷ್ಮಾ ಸ್ವರಾಜು, ಪರಿಕರು ಸತ್ರು. ಅವ್ರನ್ನ ಅಡ್ವಾಂಟೇಜ್ ತೊಗೊಳಕ್ಕಾಗಲಿಲ್ಲ ಈ ಮನುವಾದಿ ಮಾಫಿಯಾಗೆ. ಸೊ ಇವಾಗ ಪ್ರತಿಭಟನೆ ಮಾಡ್ದಂಗೆ ಮಾಡಿಬಿಟ್ಟು ಆಮೇಲೆ ಏನೋ ಒಂದು ಬಿಸ್ಕೆಟ್ ಹಾಕ್ದಂಗೆ ಅವ್ನು ರಾಜೀನಾಮೆ. ಜನಕ್ಕೆ ನಿಜವಾಗ್ಲೂ ಬೇಕಾಗಿರೋದು ಅನ್ನ, ಆಹಾರ, ಉದ್ಯೋಗ, ಅದನ್ನು ಕೊಡೋಕೆ ರೆಡಿ ಇಲ್ಲ ಇವರು. ಸುಮ್ಮನೆ ಒಂದು ನಾಟಕ ಇದು. ಅವ್ನು ರೆಸಿಗ್ನೇಷನ್, ಅವ್ನು ಡೈಲಾಗ್ ಹೊಡೆದ, ರೆಸಿಗ್ನೇಷನ್ ಕೊಟ್ಟ. ಅವ್ನು ಹೆಂಗಿದ್ರು ಮನೆಗೆ ಹೋಗ್ಬೇಕು, ಕ್ಯಾನ್ಸರ್ ಆಗೈತೆ, ಸಾಯ್ತಾ ಬಿದ್ದವನೇ, ಮನೆಗೆ ಹೋಗ್ಬೇಕು. ರೆಸಿಗ್ನೇಷನ್ ಕೊಟ್ಟರೆ ಏನೋ ಬಿಟ್ರೇನೋ, ಅದಕ್ಕೆ ಒಂದು ಮಜಾ ತಗೊಳ್ಳೋದು. ಅಂದರೆ ಜನಕ್ಕೆ ಏನೋ ಒಂಥರ ಏನೋ ಒಳ್ಳೆ ಕೆಲಸ ಮಾಡಿಬಿಟ್ರು, ಅವ್ನು ರೆಸಿಗ್ನೇಷನ್ ಕೊಟ್ಬಿಟ್ರು. ಆದರೆ ಜನಕ್ಕೆ ಉದ್ಯೋಗ ಕೊಡ್ತಿದ್ದಾರಾ? ಹೋಗ್ಲಿ, ಆಹಾರ ಭದ್ರತೆ ಯಾಕೆ, ಜಮೀನು ಕೊಡ್ತಿದ್ದಾರಾ ಯಾರಿಗಾರು? ಆಮೇಲೆ ಒಳ್ಳೆ ಒಂದು ಎಜುಕೇಷನ್ ಕೊಡ್ತಿದ್ದಾರಾ? ಇಲ್ಲ. ಆಮೇಲೆ ಕೋವಿಡಲ್ಲಿ ಇಂಜೆಕ್ಷನ್ ಕೊಟ್ಟು ಕರಿಕಂಡವನ್ನೆಲ್ಲ ಸಾಯಿಸ್ಬಿಟ್ಟು ಅದಕ್ಕೂ ಪರಿಹಾರ ಕೊಟ್ಟಿಲ್ಲ. ಅಂದರೆ ನಮಗೆ ಬದುಕೋದಕ್ಕೆ ಬೇಕಿರೋದು ಏನೂ ಕೊಡ್ತಿಲ್ಲ. ಸುಮ್ಮನೆ ಕೋಪ ಬರ್ಸೋದು, ಆಮೇಲೆ ಅಂದರೆ ಅವರೇ ಚೂಟ್ಬಿಟ್ಟು ಅವರೇ ಲಾಲಿ ಹಂಗೆ ಆಡ್ತಿದ್ದಾರೆ ಅಷ್ಟೇ. ಅವಾಗಲೂ ಎಲೆಕ್ಷನ್ ಟೈಮಲ್ಲಿ ಕೋವಿಡ್ ಇರಲಿಲ್ಲ, ಆಮೇಲೆ ರಿಸಲ್ಟ್ ಟೈಮಲ್ಲಿ ಕೋವಿಡ್ ಬರುತ್ತೆ. ಈಗ ಕುಂಭಮೇಳದಲ್ಲಿ ಕೋವಿಡ್ ಇರಲ್ಲ, ಅದಾದಮೇಲೆ HMPV ಬರುತ್ತೆ. ಇವೆಲ್ಲ ನಾಟಕಗಳು ಯುರೋಪಿಯನ್ ಶಾಹಿಗಳು, ಮನುವಾದಿಗಳು, ಅವರ ಸಂಬಂಧಿಕರು ಎಲ್ಲ ನೀಲಿ ಹಸಿರು ಹಳದಿ ಕಣ್ಣಿರೋರು ಅವ್ರ ಸಂಬಂಧಿಕರು. ಅದೇ ಮನುವಾದಿ ಮಾಫಿಯಾ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದೆ. ಇವರು ನಾ ಹೇಳ್ತೀನಿ, ಅಮಿತ್ ಶಾಗೆ ನಾನು ಮೆಸೇಜ್ ಕೊಡೋದು, ನಿನ್ನ ಕ್ಯಾನ್ಸರ್ ನಿಜವಾಗ್ಲೂ ಗುಣ ಆಗಬೇಕು ಅಂದರೆ ನಿನ್ನ ಜೀವನದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ತಪ್ಪೊಪ್ಕೊಂಡು ನಿನ್ನ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಜನರಿಗೆ ನೀನು ಬಂದು ಮೂಲ ನಿವಾಸಿ ದಲಿತರ ಮನೇಲಿ ಜೀತ ಮಾಡು. ಅವಾಗ ನೀನು ಕರ್ಮ ಕಡಿತ. ಯಾವ ಸ್ಲೋನ್ ಕೇಟ್ರಿಗೂ ನೀನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಯಾರೂ ಕೊಡೋಕ್ಕಾಗಲಿಲ್ಲ. ಅನಂತಕುಮಾರ್, ಜೈಟ್ಲಿ, ಸುಷ್ಮಾ ಸ್ವರಾಜ್, ಆಮೇಲೆ ಒಂದು ಮಾಫಿಯಾ ಇದೆ
ಇದೆ. ನಮಗೆ ಇಂಜೆಕ್ಷನ್ ಬರ್ಸಿ ಅಥವಾ ಏನೋ ಒಂದು ಕೆಮಿಕಲ್ ಕೊಟ್ಬಿಟ್ಟು ಕ್ಯಾನ್ಸರ್ ಬರ್ಸೋದು, ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ಗೋಸ್ಕರ ಇದು ಏನೋ ನೀನು ಈ ಥರ ಮಾಡು, ಈ ಥರ ಹೇಳಿಕೆ ಕೊಡು ಅಂತ ಆಟ ಆಡ್ಸೋದು. ಇದು ಯುರೋಪಿಯನ್ ಮಾಫಿಯಾದು ಮಾಡೋ ಷಡ್ಯಂತ್ರ.